ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವೇದಾಂತ ಪ್ರಮೋಟರ್ಸ್ ಟು ಮೇಂಟೈನ್ 50% ಸ್ಟೇಕ್. ವೇದಾಂತ ಪ್ರಮೋಟರ್ಸ್ ಅವರು ಅನೌನ್ಸ್ ಮಾಡಿದ್ದಾರೆ, ಅವರು ಡಿಮರ್ಜ್ಡ್ ಎಂಟಿಟೀಸಲ್ಲಿ ಮಿನಿಮಮ್ 50% ಸ್ಟೇಕ್ ಇಟ್ಕೊಂಡಿರ್ತಾರೆ ಅಂತ. ಈ ವೇದಾಂತ ಕಂಪ್ನಿಯವರು 5 ಭಾಗದಲ್ಲಿ ಅವರ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಲ್ಯೂಮಿನಿಯಂ ಒಂದು, ಆಯಿಲ್ ಆ್ಯಂಡ್ ಗ್ಯಾಸು, ಪವರ್ ಆ್ಯಂಡ್ ಸ್ಟೀಲು ಮತ್ತು ಬೇರೆ ಇನ್ನೊಂದು 2 ಎಂಟಿಟೀಸ್ ಕ್ರಿಯೇಟ್ ಆಗುತ್ತೆ. ಹಾಗೂ ಈಗ ಸದ್ಯಕ್ಕೆ ಎಲ್ಲ ಬಿಸ್ನೆಸ್ಸು ವೇದಾಂತ ಗ್ರೂಪ್ ಅಥವಾ ವೇದಾಂತ ಅಂತ ಒಂದು ಕಂಪ್ನಿ ಒಳಗೆ ಇದೆ. ಅದನ್ನೆಲ್ಲ ಸ್ಪ್ಲಿಟ್ ಮಾಡುವಾಗ ಇನ್ವೆಸ್ಟರ್ಸಿಗೆ ಯಾವ ಬಿಸ್ನೆಸ್ಸಿಗೆ ಹಾಕಬೇಕು ಆ ಬಿಸ್ನೆಸ್ಸಲ್ಲಿ ಮಾತ್ರ ಶೇರ್ ಹೋಲ್ಡ್ ಮಾಡ್ಬೋದು ಅಂತ ಅವರ ಅಭಿಪ್ರಾಯ. ಪ್ಲಸ್ಸು ಅವ್ರು ಏನಾದರೂ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ತೊಗೋಬೇಕು ದೊಡ್ಡ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸಿಂದ, ಪರ್ಟಿಕ್ಯುಲರ್ ಬಿಸ್ನೆಸ್ಸಿಗೆ ತೊಗೋಬೋದು, ಎಂಟೈರ್ ಗ್ರೂಪಿಗೆ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಹಾಗೂ ಅವರಿಗೆ ಸ್ಟೇಕನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಏನೋ ಒಂದು ಪ್ಲ್ಯಾನ್ಸ್ ಇಲ್ಲ ಅಂತ ಪ್ರಮೋಟರ್ಸ್ ಹೇಳಿದ್ದಾರೆ. ಆದರೆ ಸ್ಟೀಲ್ ಬಿಸ್ನೆಸ್ ಅಕಸ್ಮಾತ್ ಒಳ್ಳೆ ಬಯರ್ ಸಿಕ್ಕಿದ್ರೆ ರೈಟ್ ಪ್ರೈಸಿಗೆ ಅವರು ಸೇಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಲಾಸ್ಟ್ 2 ಇಯರ್ಸಲ್ಲಿ ಪ್ರಮೋಟರ್ ಸ್ಟೇಕು 70%ಇಂದ ಕಮ್ಮಿ ಆಗಿದೆ. ಹಾಗೂ ಆ ದುಡ್ಡನ್ನು ಅವರು ಅವರ ಹಳೆ ಲೋನ್ಸನ್ನು ತೀರಿಸಲಿಕ್ಕೆ ಯೂಸ್ ಮಾಡಿದ್ದಾರೆ. ವೇದಾಂತ ರಿಸೋರ್ಸಸ್ ಅಂತ ಅವ್ರದ್ದು ಇನ್ನೊಂದು ಲಿಸ್ಟೆಡ್ ಕಂಪ್ನಿ ಇದೆ UK. ಆ ಕಂಪ್ನಿಲಿ $5 ಬಿಲಿಯನ್ ಡೆಟ್ ಇದೆ. ಅದನ್ನು ಬೈ 2026-27 $3 ಬಿಲಿಯನ್ ಕಮ್ಮಿ ಮಾಡ್ಕೊಳ್ತಾರೆ. ನ್ಯೂಸ್ ನಂಬರ್ 2, ನಿಫ್ಟಿ IT ಎಂಟರ್ಸ್ ಬೇರ್ ಮಾರ್ಕೆಟ್. ನಿಫ್ಟಿ IT ಇಂಡೆಕ್ಸು 20%ಗಿಂತ ಜಾಸ್ತಿ ಬಿದ್ದಿದೆ ರೀಸೆಂಟ್ ಹೈಯಿಂದ. ಹಾಗೂ ಅದಕ್ಕೋಸ್ಕರನೇ ಅದು ಬೇರ್ ಫೇಸಲ್ಲಿದೆ ಅಂತ ಹೇಳ್ತಾ ಇದ್ದೀವಿ. ನಿಫ್ಟಿ IT ಇಂಡೆಕ್ಸು 8.4 lakh crores ವೆಲ್ತ್ ಕಮ್ಮಿ ಮಾಡಿದೆ ಅದು ಇನ್ವೆಸ್ಟರ್ಸಿಗೆ. ಅಂದರೆ ಎಲ್ಲ IT ಸ್ಟಾಕ್ಸು, ಒಂದು 10 IT ಸ್ಟಾಕ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. 9 IT ಸ್ಟಾಕ್ಸ್ ಅದರಲ್ಲಿ 20%ಗಿಂತ ಜಾಸ್ತಿ ಬಿದ್ದಿದೆ. LTM ಮೈಂಟ್ರಿ ಜಾಸ್ತಿ ಬಿದ್ದಿದ್ದು 34%. ಇನ್ಫೋಸಿಸ್ ಹಾಗೂ TCS ಅರೌಂಡ್ 24% ಫ್ರಮ್ ರೀಸೆಂಟ್ ಹೈ ಬಿದ್ದಿದೆ. ವಿಪ್ರೋ ಮಾತ್ರ ಅದರಲ್ಲಿ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸು, 17% ಮಾತ್ರ ಬಿದ್ದಿದೆ, ಅದು ರೀಸೆಂಟ್ ಹೈಯಿಂದ. TCSದ ಮಾರ್ಕೆಟ್ ಕ್ಯಾಪು 3.8 lakh crores ಬಿದ್ದಿದೆ ರೀಸೆಂಟ್ ಹೈಯಿಂದ. ಹಾಗೂ ಇನ್ಫೋಸಿಸ್ದು 1.7 lakh crores ಬಿದ್ದಿದೆ. L&T ಟೆಕ್ನಾಲಜಿ ಹಾಗೂ ಕೋಫೋರ್ಜ್ ಅವರ ಮಾರ್ಕೆಟ್ ಕ್ಯಾಪು ತುಂಬ ಕಮ್ಮಿ ಬಿದ್ದಿದ್ದು 15,000 ಹಾಗೂ 16,000 crores ಮಾತ್ರ ಬಿದ್ದಿದೆ 52 ವೀಕ್ ಹೈಯಿಂದ. ನ್ಯೂಸ್ ನಂಬರ್ 3, ಇನ್ಫ್ಲೇಷನ್ ಲೋ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹೈಯರ್. ಇಂಡಿಯಾದು ರಿಟೇಲ್ ಇನ್ಫ್ಲೇಷನ್ ನಿನ್ನೆ ಸಾಯಂಕಾಲ ಅನೌನ್ಸ್ ಆಯಿತು. 7 ಮಂತ್ ಲೋಗೆ ಬಂದಿದೆ, 3.61% ಮಾತ್ರ, ಇದು ಫೆಬ್ರವರಿ ತಿಂಗಳಿಗೆ. ಹಾಗೂ ಫುಡ್ ಇನ್ಫ್ಲೇಷನು ಬಿಲೋ 4% ಬಂದಿದೆ, ಫಸ್ಟ್ ಟೈಮ್ ಇನ್ ಆಲ್ಮೋಸ್ಟ್ 2 ಇಯರ್ಸು. ಇದರಿಂದ RBIಗೆ ಎನ್ಕರೇಜ್ಮೆಂಟ್ ಬರ್ತದೆ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡಲಿಕ್ಕೆ ಏಪ್ರಿಲ್ ಮೀಟಿಂಗ್ ಟೈಮಲ್ಲಿ. ಹಾಗೂ ಇಂಡಿಯಾದ ಇಂಡಸ್ಟ್ರಿಯಲ್ ಔಟ್ಪುಟ್ ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಏನು ಕರಿತೀವಿ, ಅದು 5% ಆಗಿದೆ ಜಾನ್ವರಿ ತಿಂಗಳಲ್ಲಿ. ಡಿಸೆಂಬರಲ್ಲಿ ಬರೀ 3.5% ಇತ್ತು. ಸೊ ಇದೊಂದು ಗುಡ್ ನ್ಯೂಸು. ಎಕನಾಮಿಕ್ ಫ್ಯಾಕ್ಟರ್ಸ್ ಪ್ರಕಾರ ಇಂಡಿಯಾದು ಒಂದು ಸಿಚುವೇಶನ್ನು ಕರೆಕ್ಟಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ನ್ಯೂಸ್ ನಂಬರ್ 4, ತಮಿಳ್ನಾಡು ಗೌರ್ಮೆಂಟ್ ಯೂಸಸ್ ತಮಿಳ್ ಲೆಟರ್ ಫಾರ್ ರುಪೀಸ್. ಸದ್ಯಕ್ಕೆ ತಮಿಳ್ನಾಡಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ ಸುಮಾರು ವಾರಗಳಿಂದ. ಯಾಕಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೇಳುತ್ತೆ 3 ಲ್ಯಾಂಗ್ವೇಜಸ್ಸು ಸ್ಕೂಲ್ಸಲ್ಲಿ ಹೇಳ್ಕೊಡ್ಬೇಕಂತ. ಅದರಲ್ಲಿ 2 ಲೋಕಲ್ ಲ್ಯಾಂಗ್ವೇಜ್ ಇರಬೇಕು, ಹಾಗೂ 3ನೇದು ಒಂದು ಲ್ಯಾಂಗ್ವೇಜ್ ಇಂಗ್ಲೀಷ್ ಇರಬೇಕು. ಆದರೆ ತಮಿಳ್ನಾಡು ಗೌರ್ಮೆಂಟ್ ಪ್ರಕಾರ ಅವರು 2 ಲ್ಯಾಂಗ್ವೇಜು ಆಪ್ಟ್ ಮಾಡಬೇಕಂತ, ಅವರಿಗೆ ಒಂದು ಡಿಸಿಷನ್ ತೊಗೋಬೇಕಂತ. ಯಾಕಂದರೆ ಅವರು ಹಿಂದಿಯನ್ನು ನಾವು ಕಲ್ತ್ಕೋಬೇಕಂತ ನೀವು ಕಂಪಲ್ಸರಿ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಇಂಗ್ಲೀಷ್ ಮತ್ತು ತಮಿಳ್ ಮಾತ್ರ ನಾವು ಸ್ಕೂಲ್ಸಲ್ಲಿ ಹೇಳ್ಕೊಡ್ತೀವಿ ಅಂತ. ಈಗ ನಾಳೆ ಬರೋ ಬಜೆಟಲ್ಲಿ ತಮಿಳ್ನಾಡುವಲ್ಲಿ ರೂ ಸಿಂಬಲ್ಲು ತಮಿಳಲ್ಲಿ ಹಾಕಿದ್ದಾರೆ ಇನ್ಸ್ಟೆಡ್ ಆಫ್ ಹಿಂದಿ. ಯಾಕಂದರೆ ನಿಮಗೆ ಗೊತ್ತು, ರೂ ಸಿಂಬಲ್, ರುಪಿ ಸಿಂಬಲ್ಲು ಅದು ಹಿಂದಿಯಲ್ಲೇ ಹಾಕ್ತೀವಿ. ಆದರೆ ತಮಿಳ್ನಾಡು ಅವರು ಇದು ನಾವು ಹಿಂದೆ ಯೂಸ್ ಮಾಡೋದಿಲ್ಲ ಅಂತ ಈ ಥರ ಮಾಡಿದ್ದಾರೆ. ನೋಡಬೇಕಾಗತ್ತೆ ಯಾವ ಥರ ಈ ಒಂದು ಕಾಂಟ್ರವರ್ಸಿ ಇನ್ನೂ ಮುಂದಡ್ತದೆ ಅಂತ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಡಿಫೆನ್ಸ್ ಮಿನಿಸ್ಟ್ರಿ ಅವರು 2,906 ಕೋಟಿದು ಒಂದು ಕಾಂಟ್ರಾಕ್ಟು BAಲಿ ಕೊಟ್ಟಿದ್ದಾರೆ, ಟ್ರಾನ್ಸ್ಪೋರ್ಟಬಲ್ ರೇಡಾರನ್ನು ಇಂಡಿಯನ್ ಏರ್ಫೋರ್ಸಿಗೆ ಪರ್ಚೇಸ್ ಮಾಡಲಿಕ್ಕೆ. ಹಾಗೂ ಇದು ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಆ್ಯಂಡ್ ಡಿಸೈನ್ಡ್ ಬೈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ DRDO. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 73 ಪಾಯಿಂಟ್ ಡೌನು, 22,397ಗೆ ಕ್ಲೋಸ್ ಆಯಿತು. ಸೆನ್ಸೆಕ್ಸು 201 ಪಾಯಿಂಟ್ ಡೌನು, 73,829ಗೆ ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಭಾರತ್ ಎಲೆಕ್ಟ್ರಾನಿಕ್ಸ್ 1.17% ಅಪ್ಪು, SBI 0.66% ಅಪ್ಪು,
NTPC 0.53% ಅಪ್. ಟಾಪ್ ಲೂಸರ್ಸು ಶ್ರೀರಾಮ್ ಫೈನಾನ್ಸ್ 2.73% ಡೌನು, ಹೀರೋ ಮೋಟೋಕಾರ್ಪ್ 2.24% ಡೌನು, ಟಾಟಾ ಮೋಟಾರ್ಸ್ 1.91% ಡೌನ್. ಪಾಯಿಂಟ್ ನಂಬರ್ 3, today's top Nifty Next 50 gainers and losers. Top gainers Avenue Supermart 3.34% up, Adani Green Energy 2.36% up, Varun Beverages 2.04% up. Top losers Samvardhana Motherson 2.96% down, Macrotech Developers 2.44% down, Zomato 1.96% down. Point number 4, advanced decline ratio for NSE. Advances 820 stocks, ಕಮ್ಮಿ ಆಗಿದ್ದು 1790, ಸೊ 31% ಅಪ್, 69% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 1628 crores net sales, domestic institutional investors 1510 crores net purchases. Point number 6, today's gold and silver price. Gold price 8858 per gram, silver 101 ರೂಪಾಯಿ per gram. Point number 7, today's rupee value. $1 87 rupees, €1 94.65 rupees. Point number 8, stocks near 52-week high. ಯಾವ ಮೇಜರ್ ಸ್ಟಾಕು 52-week ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಆಸ್ಟ್ರಲ್ ಲಿಮಿಟೆಡ್ 52-week ಲೋ 1232, ಕ್ಲೋಸಿಂಗ್ 1238. IDFC ಫಸ್ಟ್ ಬ್ಯಾಂಕ್ 53.25 52-week ಲೋ, ಕ್ಲೋಸಿಂಗು 53.48. ಏಂಜಲ್ ಒನ್ 1941 52-week ಲೋ, closing price 1954. Point number 10, global cues today. Hong Kong markets 0.59% down, Japan 0.08% down, Germany 0.13% up, France 0.27% up, UK 0.38% up, ಹಾಗೂ ನ್ಯಾಸ್ಡಾಕ್ ನಿನ್ನೆ 1.22% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.